ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ಎಕ್ಸಾಮ್ಸ್ ನಿಯರ್ ಬಂದಾಗ ಕೊನೆ ಹಂತದಲ್ಲಿ ಏನೇನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ಕೊಡ್ತೀನಿ. ಯಾಕಂದರೆ ಆಲ್ರೆಡಿ KE ಅದರದ್ದು ಡೇಟ್ ಅನೌನ್ಸ್ ಮಾಡಿದ್ದಾರೆ. ವಿವಿಧ ಗ್ರೂಪ್ C 2 to 3 ನೋಟಿಫಿಕೇಶನ್ ಆಗಿತ್ತಲ್ಲ, ಅದರದ್ದೆಲ್ಲನೂ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಈಗ ನೀವು ನೋಡಿರ್ಬೋದು, ಎಕ್ಸಾಮ್ ಡೇಟ್ ಟೈಮ್ ಟೇಬಲ್ ಎಲ್ಲ ಬಿಟ್ಟಿದ್ದಾರೆ. ಎಚ್ ಕೆಗೆ ಇನ್ನು 25 ಡೇಸ್ ಉಳ್ಕೊಂಡಿರೋದು ಅಷ್ಟೇ. 25 ಡೇಸ್ ಇದೆ. ಡಿಸೆಂಬರ್ 20ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತು ನಾನ್ ಎಚ್ ಕೆಗೆ ಇನ್ನು ಒನ್ ಆ್ಯಂಡ್ ಹಾಫ್ ಮಂತ್ ಉಳ್ಕೊಂಡಿರೋದು, 1.5 ತಿಂಗಳು. ಜಾನ್ 10ಇಂದ ಸ್ಟಾರ್ಟ್ ಆಗುತ್ತೆ. ಈ ಮೂಮೆಂಟಲ್ಲಿ ನೀವು ಏನು ಮಾಡಬಾರ್ದು ಮತ್ತು ಏನು ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತು ಮ್ಯಾಗ್ಝಿನ್ಸದು ಹೇಳಿದ್ದೀನಿ, 2 ಮ್ಯಾಗ್ಝಿನ್ಸ್ದು ಮತ್ತು 2 ಮ್ಯಾಗ್ಝಿನ್ಸ್ದು 2 ವಿಡಿಯೋಸ್ ಮಾಡಿದ್ದೀನಿ ನೋಡಿ. ಅದನ್ನು ಮ್ಯಾಗ್ಝಿನ್ಸ್ ಯಾವ ಥರ ಓದಬೇಕು ಮತ್ತು ಯಾವ ಮ್ಯಾಗ್ಝಿನ್ ಬೆಸ್ಟ್ ಅಂತ ಅದು 2 ವಿಡಿಯೋಸ್ ಮಾಡಿದ್ದೀನಿ ನೋಡಿ. ಮತ್ತು ಗ್ರೂಪ್ C ಪೇಪರ್ 2 ಇದೆಯಲ್ಲ, ಅದಕ್ಕೆ 3 ವಿಡಿಯೋಸ್ ಮಾಡಿದ್ದೀನಿ, 3-4 ವಿಡಿಯೋಸು. ಅದನ್ನು ನೋಡ್ಕೊಬೋದು ನೀವು. ನೋಟ್ಸು ಮತ್ತು PDF ಸೆಂಡ್ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪಾರ್ಟ್ 1 ಬುಕ್ಸ್ ಡೀಟೇಲ್ಸ್ ಕೊಟ್ಟಿದ್ದೀನಿ ನೋಡಿ. ಬುಕ್ಸ್ ಯಾವ ಬುಕ್ಸ್ ಸ್ಟ್ಯಾಂಡರ್ಡ್ ಆಥರ್ ಬುಕ್ಸದು ಕೊಟ್ಟಿದ್ದೀನಿ. ಸೊ ಅದನ್ನು ಬೇಕಾದರೂ ನೀವು ನೋಡ್ಬೋದು. ಮತ್ತು ಬಿಗಿನರ್ಸ್ ಯಾವ ಥರ ಓದಬೇಕು, ಫಸ್ಟ್ ಎಲ್ಲ ಮಾರ್ಕಿಂಗ್ ಬುಕ್ ಎಲ್ಲ ಯಾವ ಥರ ಇರಬೇಕಂತ ಅದೊಂದು ವಿಡಿಯೋಸ್ ಪಾರ್ಟ್ 2 ಇದೆ. ಅದನ್ನೆಲ್ಲ ನೋಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ನೋಡೋಣ ನೀವು ಏನು ಮಾಡಬೇಕು. ರೈಟ್ ಮಾರ್ಕ್ ಅಂತ ನಾನು ಹಾಕಿದ್ದೀನಲ್ಲ, ಏನು ಮಾಡಬೇಕು ಈ ಕೊನೆ ಹಂತದಲ್ಲಿ, ಕೊನೆ ಹಂತ ಇದ್ದೀರಲ್ಲ ಇವಾಗ. ಯಾಕಂದರೆ 25 ಡೇಸ್ 1 ಮಂತ್ ಅಷ್ಟೇ ಉಳ್ಕೊಂಡಿದ್ದೀರದಲ್ಲ. ಸೊ ಕೊನೆಯ ಅಂತ ಈಗ ಕನ್ಸಿಡರ್ ಮಾಡಿದ್ರೆ ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು. ಸೊ ನೋಡೋಣ. ನೀವೇನು ಮಾಡಬೇಕು ಅಂದರೆ, ಹಳೆ ನೋಟ್ಸ್ ಇದೆಯಲ್ಲ, ಇವಾಗ ಏನು ನೀವು ಮಾರ್ಕಿಂಗ್ ಮಾಡಿ ಓದ್ತಿದ್ದೀರಲ್ಲ ಹಳೆ ನೋಟ್ಸ್ನೇ ರಿವಿಷನ್ ಮಾಡಿ. ಹೊಸದೇನು ಟ್ರೈ ಮಾಡಬೇಡಿ. ಇಲ್ಲಿ ಏನು ಮಾಡಬಾರ್ದಪ್ಪ ಅಂತ ಆಮೇಲೆ ನೋಡೋಣ. ಇದು ನೋಡಿ, ಹಳೆ ನೋಟ್ಸ್ನೇ ರಿವಿಷನ್ ಮಾಡಿ. ಈ ಪಾಯಿಂಟು, ಹೊಸದೇನು ಟ್ರೈ ಮಾಡಬೇಡಿ. ಯಾವ್ದು ಹಳೆ ನೋಟ್ಸ್ ಇರುತ್ತಲ್ಲ ಅದನ್ನೇ ಮತ್ತೆ ರಿವಿಷನ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಪ್ಪ ಮೇನ್ ಇಂಪಾರ್ಟೆಂಟ್ ಅಂದರೆ, ನೀವು ಕ್ವಿಕ್ ರಿವಿಷನ್ ಮಾಡಬೇಕು. ಯಾಕಂದರೆ ಇವಾಗ ಒಂದು ಸಬ್ಜೆಕ್ಟು ಸ್ಲೋ ಆಗಿ ಮಾಡಿದ್ರೆ 4 to 5 ಡೇಸ್ ತೊಗೊಳುತ್ತೆ. 4 to 5 ಡೇಸ್. ಸೊ ನೀವು 20 ಡೇಸಲ್ಲಿ 4 to 5 ಡೇಸ್ ಒಂದೊಂದು ಸಬ್ಜೆಕ್ಟ್ ತೊಗೊಂಡ್ರೆ 4 ಸಬ್ಜೆಕ್ಟು ಮುಗಿಯಲ್ಲ. ಆ್ಯಂಡ್ ಈ 4 to 5 ಡೇಸಲ್ಲಿ ಒಂದು ಸಬ್ಜೆಕ್ಟ್ ಓದಿಬಿಟ್ರೆ ನೀವು ಎಕ್ಸಾಮ್ ನಿಯರ್ ಬಂದಾಗ ಈ ಸಬ್ಜೆಕ್ಟ್ ಇದೆಲ್ಲ ಮರ್ತೋಗಿರ್ತೀರ. ಸೊ ನೀವು ಇನ್ನೂ ಆದರೆ 2 to 3 ಟೈಮ್ಸ್ 20 ಡೇಸ್ 25 ಡೇಸಲ್ಲಿ ರಿವಿಷನ್ ಮಾಡಬೇಕು. ನೀವು ಅಷ್ಟು ಕ್ವಿಕ್ಕಾಗಿ ರಿವಿಷನ್ ಮಾಡ್ತಾ ಇರಬೇಕು. ಸೊ ನಿಮಗೆ ಬೇಗ ಎಕ್ಸಾಮಲ್ಲಿ ನೆನಪಾಗುತ್ತೆ. ಸೊ ಆದಷ್ಟು ಕ್ವಿಕ್ ರಿವಿಷನ್ ಇರಲಿ. ಎಷ್ಟು ಮಾರ್ಕಿಂಗ್ ಮಾಡಿರ್ತೀರಲ್ಲ ಅಷ್ಟೇ. ಇವಾಗ ಡೀಪಾಗಿ ಚೆನ್ನಾಗಿ ಓದ್ಕೊಳ್ಳೋಕೆ ಟೈಮ್ ಇಲ್ಲ. ಸೊ ರಿವಿಷನ್ಗೆ ತುಂಬ ಫಾಸ್ಟಾಗಿರ್ಬೇಕು ನೀವು. ಮತ್ತು ಇನ್ನೊಂದೇನಪ್ಪ ಅಂದರೆ, ಥರ್ಡ್ ಪಾಯಿಂಟ್ ಏನಂದರೆ ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳ್ತೀನಿ ನೋಡಿ. ಇವಾಗ ಡಿಸೆಂಬರ್ 20 ಇದೆಯಲ್ಲ, ಡಿಸೆಂಬರ್ 10 to 12 ಇದೆ. ಈ ಡೇಟ್ವರೆಗೂ ಅಲ್ಲಿವರೆಗೂ ಎಲ್ಲ ಮ್ಯಾಗ್ಝಿನ್ಸ್ನ ಕವರ್ ಮಾಡಿ ನೆಕ್ಸ್ಟ್ ಒಂದು 7-8 ಡೇಸಲ್ಲಿ ಆಲ್ ಮ್ಯಾಗ್ಝಿನ್ಸ್ ಇರುತ್ತಲ್ಲ, ಎಲ್ಲ ಮ್ಯಾಗ್ಝಿನ್ಸ್ನ ಕ್ವಿಕ್ಕಾಗಿ ಒಂದು ಡೇಗೆ ಒಂದು ಹೇಳಿದ್ದೀನಿ ನೋಡಿ, ರಿವಿಷನ್ ಯಾವ ಥರ ಮಾಡಬೇಕಂತ. ಆ ಥರ ರಿವಿಷನ್ ಮಾಡಿ. ಸೊ ನಾ ಎಲ್ಲ ಇಲ್ಲಿವರೆಗೂ ಒಂದೊಂದು ತಿಂಗಳು ಕರೆಕ್ಟಾಗಿ ಓದ್ಕೋತ ಬಂದಿನಿ ಅಂದರೆ ನೆನಪು ಉಳಿದಿರಲ್ಲ, ಮರ್ತೋಗಿರುತ್ತೆ. ನೀವು ಜಾನಿಂದ ಸ್ಟಾರ್ಟ್ ಮಾಡಬೇಕು. ಜಾನ್, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂತ ನೀವು ಎಲ್ಲನೂ ಮ್ಯಾಗ್ಝಿನ್ಸು ಒಂದು 7 to 8 ಡೇಸಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿಬಿಡಿ. ಆದರೆ ಒಂದು 5 to 4 ಡೇಸಲ್ಲಿ ಮಾಡಿದ್ರೂ ನಡೆಯುತ್ತೆ. ಆ ಥರ ಕ್ವಿಕ್ಕಾಗಿ ಕರೆಂಟ್ ಅಫೇರ್ಸ್ಗೆ ಇದು. ನೆಕ್ಸ್ಟು ಇನ್ನೊಂದು ಯಾವುದಂದರೆ ಮೆಂಟಲ್ ಎಬಿಲಿಟಿಗೆ ಏನು ಮಾಡಬೇಕಂದ್ರೆ, ನೀವು ಎಕ್ಸಾಮ್ ನಾಳೆ ಹಿಂದಿನ ದಿನ ಹೋಗ್ತಿರಲ್ಲ, ಎಕ್ಸಾಮ್ ಹಿಂದಿನ ದಿವಸವರೆಗೂ ನೀವು ಕರೆಂಟ್ ಮೆಂಟಲ್ ಎಬಿಲಿಟಿನ ಸಾಲ್ವ್ ಮಾಡ್ತಾಯಿರಿ. ಯಾಕಂದರೆ ಇಲ್ಲಿವರೆಗೂ ಸಾಲ್ವ್ ಮಾಡಿರ್ತೀರ, ಇನ್ನೊಂದು 20 ಡೇಸ್ ಇದೆ ಅಂತ ಮಾಡೋದು ಬಿಡಬೇಡಿ, ಮಾಡಿ. ಮತ್ತು ಟಾಪಿಕ್ ಕೇಳ್ತಿದ್ರು, ಅದರಲ್ಲಿ ಏನು ಟಾಪಿಕ್ ಅಂತ ಅವ್ರು ಮೆನ್ಷನ್ ಇರಲ್ಲ. ಮೆಂಟಲ್ ಎಬಿಲಿಟಿಗೆ ಅವ್ರು ಯಾವುದಾದ್ರೂ ಕೇಳ್ಬೋದು. ಇವಾಗ ಏಜ್ ಮೇಲೆ 4 ಕ್ವಶನ್ ಬಂದರೆ ನೆಕ್ಸ್ಟು ಟ್ರೈನ್ ಮೇಲೆ 4 ಕ್ವಶನ್ ಬರ್ಬೋದು. ಇಲ್ಲಿ 4 ಬಂದರೆ ನೆಕ್ಸ್ಟಲ್ಲಿ ಇದರಲ್ಲಿ 4 ಬರ್ಬೋದು. ಆ ಥರ ಸ್ಪೆಸಿಫಿಕ್ ಏನು ಇದು ಇಲ್ಲ. ನೆಕ್ಸ್ಟ್ ನೋಡಿ, ಇಂಟ್ರೆಸ್ಟ್ ಮೇಲೆ 4-5 ಕ್ವಶನ್ ಬರ್ಬೋದು. ಓಕೆನಾ? ಯಾವುದ್ರ ಮೇಲೆ ಕ್ವಶನ್ ಬರ್ತಾವಂತ ಗೊತ್ತಾಗಲ್ಲ. ಸೊ ನೀವು ಎಲ್ಲ ಟಾಪಿಕ್ನ ಮಾಡಲೇಬೇಕಾಗುತ್ತೆ. ಓಕೆನಾ? ಇದು ಇಷ್ಟ ಆಯಿತು. ನೆಕ್ಸ್ಟು ಯಾವ ಸಬ್ಜೆಕ್ಟ್ನ ಜಾಸ್ತಿ ಫೋಕಸ್ ಮಾಡಬೇಕಂತನೂ ಹೇಳಿದ್ದೀನಿ. ಒಂದು ಯಾವುದಂದರೆ ಹಿಸ್ಟ್ರಿ ಮಾಡಿ. ಈ ಲಾಸ್ಟ್ ಮೂಮೆಂಟಲ್ಲಿ ಹಿಸ್ಟ್ರಿ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದರೆ ನೆನಪಾರೋಗಿರುತ್ತೆ. ಹಿಸ್ಟ್ರಿ ಇಂಪಾರ್ಟೆಂಟು. ಯಾವುದಕ್ಕೆ? KE ಎಕ್ಸಾಮ್ಗೆ. ನಾನು ಹೇಳ್ತಿರೋದೆಲ್ಲ ಇದು KE ಎಕ್ಸಾಮ್ಸ್ಗೆ. ಇವಾಗ KE ಕೊನೆ ಹಂತದಲ್ಲಿ. ಓಕೆನಾ?
ಹಿಸ್ಟ್ರಿ. ನೆಕ್ಸ್ಟ್ ಯಾವುದು ಕರೆಂಟ್ ಅಫೇರ್ಸು CA ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸು. ಈ 4 ಮಾಡಿದರೆ 50 ಮಾರ್ಕ್ಸ್ ಬರುತ್ತೆ. 50 ಬೇಕಿಲ್ಲ, ಎಕ್ಸಾಮ್ ಬಂದಮೇಲೆ ನೋಡಿ 50 ಮಾರ್ಕ್ಸ್ ಬರುತ್ತೆ. ಸೊ ನೀವು ಕೊನೆ ಹಂತದಲ್ಲಿ ಏನು ಮಾಡ್ಬೇಕಂದ್ರೆ ಈ ಥರ ಮಾಡಬೇಕು. ಹಳೆ ನೋಟ್ಸನ್ನೇ ಕಂಟಿನ್ಯೂ ರಿವಿಷನ್ ಮಾಡಿ, ಹೊಸದೇನೋ ಟ್ರೈ ಮಾಡಬೇಡಿ. ಕ್ವಿಕ್ ರಿವಿಷನ್ ಇರಲಿ. ಒನ್ ಡೇಲಿ ಒಂದೊಂದು ಸಬ್ಜೆಕ್ಟ್ನ ಕವರ್ ಮಾಡೋ ಥರ ಫಾಸ್ಟಾಗಿ ಓದಿ. ಯಾಕಂದರೆ ಆಲ್ರೆಡಿ ಓದಿರ್ತೀರಲ್ಲ, ಅಲ್ಲೇನಿರಲ್ಲ, ಜಸ್ಟ್ ಪೇಜ್ನ ಓಪನ್ ಮಾಡೋದಿರುತ್ತೆ ಅಷ್ಟೇ. ನೆಕ್ಸ್ಟು ಕರೆಂಟ್ ಅಫೇರ್ಸ್ಗೆ ಹೇಳಿದ್ದೀನಿ ನೀವು. ಇನ್ನು ಡಿಸೆಂಬರ್ 10, 11, 12ವರೆಗೂ ಎಲ್ಲ ಕರೆಂಟ್ ಅಫೇರ್ಸ್ನ ಈ ಮಂತ್ದು ಡಿಸೆಂಬರ್ದು ಬಂದಿರುತ್ತಲ್ಲ ಅದರದ್ದು ಮತ್ತು ನವಂಬರ್ದು ಕವರ್ ಮಾಡಿ, ಲಾಸ್ಟ್ ಜನವರಿಯಿಂದ ಇಲ್ಲಿವರೆಗೂ ಎಲ್ಲನೂ ಒಂದು 7 ಡೇಸಲ್ಲಿ ಕವರ್ ಮಾಡಿ. ಇದೊಂದು ಪಾಯಿಂಟ್ ಕರೆಂಟ್ ಅಫೇರ್ಸ್. ಯಾಕಂದರೆ 10-12 ಕ್ವಶನ್ ಕರೆಂಟ್ ಅಫೇರ್ಸ್ ಕೇಳ್ತಾರೆ KA ದವರು. ನೆಕ್ಸ್ಟು ಮೆಂಟಲ್ ಎಬಿಲಿಟಿ ಎಕ್ಸಾಮ್ ಹಿಂದಿನ ದಿನವರೆಗೂ ಕವರ್ ಮಾಡ್ತಾಯಿರಿ. ಮತ್ತು ಮೆಂಟಲ್ ಎಬಿಲಿಟಿಗೆ ಯಾವುದು ಟಾಪಿಕ್ ಅಂತ ಇಲ್ಲ, ಎಷ್ಟು ಟಾಪಿಕ್ ನೀವು ಮಾಡಿದಿರಲ್ಲ, ನಿಮಗೆ ಯಾವ್ದು ಈಸಿ ಟಾಪಿಕ್ ಅಲ್ಲ ಅವನ್ನೆಲ್ಲ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದರಿಂದ ಕ್ವಶನ್ ಬಿಡಬೇಡಿ. ಯಾವ್ದು ಬರದೇ ಇರುತ್ತಲ್ಲ ಅದನ್ನು ಬಿಟ್ಬಿಡಿ, ಅದನ್ನು ಟ್ರೈ ಮಾಡಬೇಡಿ. ಯಾವುದಾದ್ರು ನೀವು ಪರ್ಫೆಕ್ಟ್ ಇದ್ದೀರ, ಒಂದು ಟಾಪಿಕ್ ಮಿಸ್ ಆದರೆ ಏನಾಗಲ್ಲ. ಸೊ ಮತ್ತು ಹಿಸ್ಟ್ರಿ, ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ, ಸೈನ್ಸು, ನೀವು 4 ಸಬ್ಜೆಕ್ಟ್ನ ನೀವು ಕಂಪಲ್ಸರಿ ಚೆನ್ನಾಗಿ ರಿವಿಷನ್ ಮಾಡಿ. ಓಕೆನಾ. ಪಾಲಿಟಿ ಅದು ಎಲ್ಲ ನೆನ್ಪುಳ್ಕೊಂಡಿರುತ್ತೆ, ನೆನಪುಳಿದಿರುತ್ತೆ. ಸೊ ಹಿಸ್ಟ್ರಿ ಅದು ಮರ್ತೋಗಿರುತ್ತೆ, ಕರೆಂಟ್ ಅಫೇರ್ಸು ಮರ್ತೋಗಿರುತ್ತೆ. ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೀವು ಕರೆಂಟ್ ಅಫೇರ್ಸು ಮೆಂಟಲ್ ಎಬಿಲಿಟಿಯಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ನಿಮ್ಮ ಸ್ಕೋರ್ ಐಲಿ ಬರುತ್ತೆ. ಹಿಸ್ಟ್ರಿ, ಪಾಲಿಟಿ ಇವೆಲ್ಲ ಬೇರೆದವರು ಮಾಡಿರ್ತಾರೆ, ಇದರಲ್ಲಿ ಮೇನಾಗಿ. ಓಕೆನಾ. ಇಷ್ಟು ಪಾಯಿಂಟ್ಸು ನೀವು ಮಾಡಬೇಕಾಗಿರೋದು. ಏನು ಮಾಡಬಾರ್ದಂದರೆ ಹೊಸ ನೋಟ್ಸ್ನ ಮಾಡಬೇಡಿ. ನ್ಯೂ ನೋಟ್ಸ್ ಹೇಳ್ತಾ ಇದ್ದೀನಿ ನೋಡಿ. ಹೊಸ ನೋಟ್ಸ್ ಮಾಡ್ಕೊಂಡು ಕೂತ್ರೆ ಟೈಮೇ ಸಾಕಾಗಲ್ಲ, ಎಕ್ಸಾಮೇ ಬಂದುಬಿಡುತ್ತೆ. ನ್ಯೂ ನೋಟ್ಸ್ ಮಾಡಬೇಡಿ. 2ನೇ ಪಾಯಿಂಟ್ಸು, ಆನ್ಲೈನ್ ಕ್ಲಾಸ್ ಯಾವುದು ಬೇಡ. ಇವಾಗ ಆನ್ಲೈನ್ ಕ್ಲಾಸಸ್ ಹೊಸದಾಗಿ ತೊಗೋತಿದ್ರು, ಹಳೆದಿದ್ದರೆ ಕಂಟಿನ್ಯೂ ಮಾಡಿಕೊಂಡು ಹಾಗೆ ಓದೋಕ್ಕೆ ರಿವಿಷನ್ ಮಾಡ್ತಾಯಿರಿ. ಆನ್ಲೈನ್ ಕ್ಲಾಸ್ ಹೊಸ ತೊಗೊಳ್ಳೋದು ಬೇಡ ಇವಾಗ. ಮತ್ತು ಹೊಸ ನೋಟ್ಸ್ ಮಾಡೋದು ಬೇಡ. ಮತ್ತು ಥರ್ಡ್ ಏನಂದರೆ ಹೊಸ ನ್ಯೂ ಬುಕ್ಸ್. ಇವಾಗ ಯಾವುದಾದ್ರೂ ಬುಕ್ಸ್ ತೊಗೊಂಬಂದು ಯಾವುದೋ ಹೊಸದು ಲಾಂಚ್ ಆಗೈತೆ ಅಂತೇಳಿ ಇರುತ್ತಲ್ಲ, ಹಳೆ ಬುಕ್ಸ್ನೇ ಓದಿದರೆ ಅದೇ ಬುಕ್ಸ್ನೇ ಓದಿ, ಹೊಸ ಬುಕ್ಸ್ ಬೇಡ ಇವಾಗ. ಓಕೆನಾ. ಈ ಪಾಯಿಂಟು. ಮತ್ತು ನೆಕ್ಸ್ಟು ಎಕ್ಸಾಮ್ನ ಕಂಪಲ್ಸರಿ ಅಟೆಂಡ್ ಮಾಡಿ. ಕಡಿಮೆ ಪೋಸ್ಟ್ ಇದ್ದಾವೆ ಅದು ಅಂತ ಬಿಡಕ್ಕೆ ಹೋಗ್ಬೇಡಿ. ಯಾಕಂದರೆ ಹಿಂಗೆ ಅಂದ್ಕೊಂಡೆ ಸಿಕ್ಕಾಪಟ್ಟೆ ಜನ ಸ್ಕಿಪ್ ಮಾಡಿರ್ತಾರೆ ಎಕ್ಸಾಮ್ನ. ಮತ್ತು ಎಕ್ಸಾಮ್ ಇವಾಗ ಸೆಂಟ್ರ್ ಅನೌನ್ಸ್ ಆದಮೇಲೆ ಊರಿಗೆ ಎಲ್ಲಿ ಹೋಗೋದು, ಅಲ್ಲಿ ಇಲ್ಲಿ ಅಂತ ದೂರ ಅಂತೇಳಿ ಅಲ್ಲಿನೂ ಬಿಡ್ತಾರೆ. ಸೊ ಎಕ್ಸಾಮ್ನ ಅಟೆಂಡ್ ಮಾಡಿ. ಪೋಸ್ಟ್ ಕಡಿಮೆ ಇದ್ದರೂ ಇರಲಿ, ಹೇಳೋಕ್ಕಾಗಲ್ಲ. ನೀವು ಚೆನ್ನಾಗಿ ಓದಿದರೆ ಇದೇ ಪೋಸ್ಟಲ್ಲಿ ಸೆಲೆಕ್ಟ್ ಆಗೋದಿರುತ್ತೆ. ಸೊ ಅದಕ್ಕಾಗಿ ಎಕ್ಸಾಮ್ನ ಸ್ಕಿಪ್ ಮಾಡಬೇಡಿ. ಹೊಸ ನೋಟ್ಸ್ನ ಟ್ರೈ ಮಾಡಬೇಡಿ. ಆನ್ಲೈನ್ ಕ್ಲಾಸಸ್ಸು ಅಥವಾ ಆಫ್ಲೈನ್ ಯಾವುದಾದ್ರೂ ಕ್ಲಾಸಸ್ ತೊಗೊತಿದ್ರೆ ಬೇಡ. ಆ್ಯಂಡ್ ನೆಕ್ಸ್ಟು ಹೊಸ ಬುಕ್ಸ್ನ ತೊಗೊಂಡು ಯಾವುದನ್ನು ಟ್ರೈ ಮಾಡಬೇಡಿ. ಇವಾಗ ಏನು ಹಳೇದು ಎಲ್ಲ ಎಷ್ಟು ಹಳೇದಾಗಿರುತ್ತಲ್ಲ ಅದೇ ಬುಕ್ಸ್ನೇ ಓದಿ. ಎಷ್ಟಾಗುತ್ತೆ ಅಷ್ಟೇ ರಿವಿಷನ್ ಮಾಡ್ಕೊಳ್ಳಿ. ನೆಕ್ಸ್ಟು ಎಕ್ಸಾಮ್ನ ಅಟೆಂಡ್ ಮಾಡೋದನ್ನು ಮರೆಯಬೇಡಿ. ಫಿಕ್ಸ್ ಅಟೆಂಡ್ ಮಾಡಿ. ಪೋಸ್ಟ್ ಕಡಿಮೆ ಇದೆ ಅಂತ ಅಪ್ಲೈ ಮಾಡಿರ್ತೀರಲ್ಲ, 750 ಇದೆ ಒಂದು ಪೋಸ್ಟಿಗೆ ಅಂದಮೇಲೆ ನೀವು ಅಟೆಂಡ್ ಮಾಡಲೇಬೇಕು ಎಕ್ಸಾಮ್ಸ್ನ. ಇಷ್ಟು ನೀವು ಮಾಡಬಾರ್ದಾಗಿರೋದನ್ನು ಪಾಯಿಂಟ್ಸ್ನ ಹೇಳಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈಗ 5ನೇ ಪಾಯಿಂಟು ಏನು ಮಾಡಬಾರ್ದು ಅಂತ. ಈ ಮಾಡೋದ್ರಲ್ಲೇ ತಗೊಳ್ಳೋಣ. ಏನು ಮಾಡಬೇಕು ಅಂದರೆ ನಿಮ್ಮ ಟೈಮ್ ಟೇಬಲ್ ಇದೆಯಲ್ಲ, ಅದನ್ನು ಫಾಲೋ ಮಾಡಿ. ಈ ಟೈಮ್ ಟೇಬಲ್ಗೆ ಒಂದು ವಿಡಿಯೋ ಮಾಡ್ತೀನಿ ಕರೆಕ್ಟಾಗಿ ಯಾವ ಥರ ಮಾಡ್ಬೇಕಂತೇಳಿ. ಓಕೆನಾ. ಇವಾಗ ನೋಡಿ, ನೀವು ಬರೀ ಒಂದು ಹಿಸ್ಟ್ರಿ ತೊಗೊಂಡು 1 ಅವರ್ ಹಿಸ್ಟ್ರಿ ಓದಿ, 1 ಅವರ್ ಪಾಲಿಟಿ, ಇದು ಸಬ್ಜೆಕ್ಟ್ನೂ ಕವರ್ ಆಗಲ್ಲ. 1 ಅವರ್ಗೆ ಒಂದೊಂದು ಹಾಕಿರ್ತಾರೆ ಒಬ್ಬೊಬ್ಬರು ಟೈಮ್ ಟೇಬಲಲ್ಲಿ. 1 ಅವರಲ್ಲಿ ಪೇಜ್ ತೆಗೆಯೋದ್ರಲ್ಲೇ ಓಪನ್ ಮಾಡೋದ್ರಲ್ಲೇ 1 ಅವರ್ ಆಗಿರುತ್ತೆ. ಸೊ 1 ಅವರಲ್ಲಿ ಏನೂ ಆಗಲ್ಲ. ನಿಮ್ದು ಏನು ಟೈಮ್ ಟೇಬಲ್ ಇದೆಯೋ ಅದೇ ಫಾಲೋ ಮಾಡಿ ಸಬ್ಜೆಕ್ಟ್ನ ಕವರ್ ಮಾಡ್ಕೊಳ್ಳಿ. ಎಲ್ಲ ಸಬ್ಜೆಕ್ಟ್ ಯಾವುದೂ ಮಿಸ್ ಆಗಬಾರ್ದು. ಇವಾಗ ಯಾವುದೂ ಮಿಸ್ ಮಾಡಬೇಡಿ, ಎಲ್ಲ ಸಬ್ಜೆಕ್ಟ್ನು ಕವರ್ ಮಾಡಿ. ಈ ರಿವಿಷನ್ಗೆ ಇಂಪಾರ್ಟೆಂಟ್. ಎಲ್ಲ ಯಾವುದಾದ್ರು ಬಿಟ್ಟಿರ್ತೀರಲ್ಲ ಅದನ್ನು ನೋಡ್ಕೊಳ್ಳಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇವಾಗ ಪಂಚಾಯತ್ ರಾಜ್ ಪಾಲಿಟಿ ಬುಕ್ಸಲ್ಲಿ ಇದೆಯಲ್ಲ, ಪಂಚಾಯತ್, ಅದನ್ನು ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಯಾಕಂದರೆ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದ್ದಾನೆ. ಪಂಚಾಯತ್ ರಾಜ್ ನೋಡ್ಕೊಳ್ಳಿ. ನೆಕ್ಸ್ಟು ಕೋಆಪ್ರೇಟಿವ್ ವಿಡಿಯೋ ಸಿಗ್ತಾವೆ ನೋಡಿ ನೀವು, ಅದೇ ಬರೋದು ಎಕ್ಸಾಮ್ಸಲ್ಲಿ. ಎಕ್ಸ್ಟ್ರಾ ಬುಕ್ಸ್ ತೊಗೊಂಡು ಬೇಡ ಅದು ಓದೋದು. ಮತ್ತು ಲ್ಯಾಂಡ್ ರಿಫಾರ್ಮ್, ಭೂ ಸುಧಾರಣೆ, ಈ 3 ಟಾಪಿಕ್ನ ನೋಡ್ಕೊಳ್ಳಿ. ಸೋಷಿಯಾಲಜಿನೂ ಕೇಳಿರ್ಬೋದು ನೋಡಿ. ಸೋಷಿಯಾಲಜಿ, ಲ್ಯಾಂಡ್ ರಿಫಾರ್ಮಿಗೆ ವಿಡಿಯೋ ಒಂದು PDF ಹಾಕಿದ್ದೀನಿ. ಪಂಚಾಯತ್ಗೆ ಪಾಲಿಟಿಯಲ್ಲಿದೆ. ಕೋಆಪ್ರೇಟಿವ್ಗೆ ಒಂದು ವಿಡಿಯೋ ಸಿಗುತ್ತೆ ನೋಡಿ, ಯಾವುದಾದ್ರೂ
ಫುಲ್ ಒಂದು 7-8 ಅವರ್ ವಿಡಿಯೋ ಇದ್ದರೆ ಇಲ್ಲ ಒಂದು 4 ಅವರ್ ವಿಡಿಯೋ ಇದ್ದರೆ ಕೋಆಪ್ರೇಟಿವ್ ನೋಡ್ಕೊಂಬಿಡಿ, ಸೋಷಿಯಾಲಜಿ ನೋಡ್ಕೊಳ್ಳಿ. ನೀವು ಮಾಡಬೇಕಾಗಿರೋದನ್ನು ಮಾಡಬಾರ್ದಾಗಿರೋದನ್ನ ಹೇಳಿದ್ದೀನಿ. ಈ ಥರ ನೀವು ಫಾಲೋ ಮಾಡಿ, ಓಕೆನಾ. ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಬರುತ್ತೆ. ಈ ಹಿಸ್ಟ್ರಿ, ಕರೆಂಟ್ ಅಫೇರ್ಸ್, ಮೆಂಟಲಿಟಿ, ಸೈನ್ಸ್ ಇವು 4ನ್ನ ಟಾರ್ಗೆಟ್ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ ಈ ಟೈಮಲ್ಲಿ, ಓಕೆನಾ. ನೆಕ್ಸ್ಟು ಟೈಮ್ ಟೇಬಲ್ ಯಾವ ಥರ ಇರಬೇಕಂತ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಮತ್ತು ನೀವು ಇನ್ನೂ ಯಾವುದಾದ್ರು ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ಓಕೆನಾ ಫ್ರೆಂಡ್ಸ್. ಇನ್ನೊಂದು ಏನು ಮಾಡಬಾರ್ದು ಅಂದರೆ ಇವಾಗ ನನ್ನ ಒಪಿನಿಯನ್ನು ಡಿಸ್ಕಷನ್ ಬೇಡ ಅನಿಸುತ್ತೆ ನನಗೆ. ಗ್ರೂಪ್ ಡಿಸ್ಕಷನ್, ಇವಾಗ ಡಿಸ್ಕಷನ್ ಮಾಡ್ತಿರ್ತೀವಲ್ಲ ಫ್ರೆಂಡ್ಸ್ ಎಲ್ಲ ನೆನಪುಳಿತಾವೆ ಅಂತೇಳಿ, ಈಗ ಲಾಸ್ಟ್ ಕೊನೆ ಹಂತದಲ್ಲಿ ಗ್ರೂಪ್ ಡಿಸ್ಕಷನ್ ಬೇಡ ಅನಿಸುತ್ತೆ. ಯಾಕಂದರೆ ಡಿಸ್ಕಷನ್ ಮಾಡೋಕ್ಕೆ ಟೈಮ್ ತುಂಬ ಕನ್ಸ್ಯೂಮ್ ಆಗಿಬಿಡುತ್ತೆ. ಇವಾಗ ನೋಡಿ, ಒಂದೇ ಟಾಪಿಕ್ ನೀವು ಡಿಸ್ಕಷನ್ ಮಾಡ್ಕೊಂಡು ಕುಂತ್ರೆ 1 hour 2 hour ಅಲ್ಲೇ ಹೋಗ್ಬಿಡುತ್ತೆ. ಸೊ ಇವಾಗ ಡಿಸ್ಕಷನ್ ಬೇಡ ನನ್ನ ಒಪಿನಿಯನ್ ಪ್ರಕಾರ. ಸೊ ಡಿಸ್ಕಷನ್ಗೆ ಟೈಮ್ ಹೋಗ್ಬಿಡುತ್ತೆ, ನೀವು ಎಲ್ಲ ಸಬ್ಜೆಕ್ಟ್ನ ಕವರ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಬೇಡ, ಮೊದಲು ಏನು ಡಿಸ್ಕಷನ್ ಮಾಡಿದಾರ ಇರಲಿ. ಸೊ ಈ ಥರ ನೀವು ಫಾಲೋ ಮಾಡಿದ್ರೆ ನಿಮ್ಮ ಎಕ್ಸಾಮ್ಸ್ನ ಚೆನ್ನಾಗಿ ಮಾಡೋಕ್ಕಾಗುತ್ತೆ. ಮತ್ತು ಎಕ್ಸಾಮ್ ಸೆಂಟ್ರ್ ಹೋಗ್ತಿರಲ್ಲ, ಎಕ್ಸಾಮ್ ಸೆಂಟ್ರಲ್ಲಿ ಅಲ್ಲಿ ಯಾವ ಥರ ಮೈಂಡ್ ಇರಬೇಕು ಮತ್ತು ಆನ್ಸರ್ನ ಯಾವ ಥರ ಮಾಡಬೇಕು ಅಂತ ಅದರದ್ದು ಒಂದು ವಿಡಿಯೋ ಮಾಡ್ತೀನಿ ನೋಡಿ. ನಾನು ಯಾಕಂದರೆ PDO ಮತ್ತು JE ಎಕ್ಸಾಮ್ ಬರೆದಿದ್ದೀನಿ, ಮತ್ತು VA ಆಗಿತ್ತಲ್ಲ, VAನೂ ಬರೆದಿದ್ದೀನಿ, JE ಚೆನ್ನಾಗೈತೆ. ಅದ್ರ ಸಲುವಾಗಿ ನಾನು ವಿಡಿಯೋ ಒಂದು ಮಾಡಿ ಹೇಳ್ತೀನಿ ಯಾವ ಥರ ಎಕ್ಸಾಮ್ ಸೆಂಟ್ರಲ್ಲಿ ಮೈಂಡ್ ಇರಬೇಕು ಮತ್ತು ನೀವು ಎಕ್ಸಾಮ್ನ ಯಾವ ಥರ ಆನ್ಸರ್ ಮಾಡಬೇಕು ಅಂತ, ಯಾವ ಕ್ವಶನ್ಗೆಲ್ಲ ಆನ್ಸರ್ ಯಾವ ಥರ ಮಾಡಬೇಕಂತ ಅದೊಂದು ವಿಡಿಯೋ ಮಾಡ್ತೀನಿ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.